ಯಾರೆಲ್ಲ JRF ಮತ್ತು SRFಗೆ ಅಪ್ಲಿಕೇಶನ್ ಹಾಕಿದ್ದೀರಲ್ಲ, ಅವರು ಬೈ ಮಿಸ್ಟೇಕಾಗಿ ಅಥವಾ ಏನಾದರೂ ಅಪ್ಲಿಕೇಶನಲ್ಲಿ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಏನಾದರೂ ಇನ್ಫಾರ್ಮೇಷನ್ ತಪ್ಪು ಹಾಕಿದರೆ ಯಾರೂ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಕರೆಕ್ಷನ್ ಡೇಟ್ ಕೂಡ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಬೇಕಾದ್ರೆ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಅಂದರೆ 7 to 9 ತನಕ ಅವರು ನಮಗೆ 3 ದಿನ ಕರೆಕ್ಷನ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಕರೆಕ್ಷನ್ ಡೇಟಲ್ಲಿ ನೀವು ಪ್ರತಿಯೊಂದನ್ನು ನೀವು ಚೇಂಜ್ ಮಾಡ್ಕೋಬೋದು. ಅಂದರೆ ಪ್ಲೇಸ್ ಆಗಿ ಕೂಡ ಚೇಂಜ್ ಮಾಡ್ಕೋಬೋದು. ಪರ್ಸ್ನಲ್ಲು ಮತ್ತು ಡಾಕ್ಯುಮೆಂಟೇಷನ್ ಆಗಿರ್ಬೋದು. ಕೆಲವೊಬ್ಬರು ಡಾಕ್ಯುಮೆಂಟ್ ಹಾಕುವಾಗ ಮೇಲ್ಗೆ ಲೆಫ್ಟ್ ಥಂಬ್ ಕೊಡಬೇಕು, ಫೀಮೇಲ್ಗೆ ರೈಟ್ ಥಂಬ್ ಕೊಡಬೇಕು. ಬೈ ಮಿಸ್ಟೇಕಾಗಿ ಯಾರಾದರೂ ಫೀಮೇಲ್ಸ್ ಲೆಫ್ಟ್ ಥಂಬ್ ಕೊಟ್ಟಿದ್ರೆ ಅದನ್ನು ಕೂಡ ಕರೆಕ್ಷನ್ ಮಾಡ್ಕೋಬೋದು. ಯಾರೂ ಏನು ಪ್ಯಾನಿಕ್ ಆಗೋ ಅಂಥದ್ದೇನಿಲ್ಲ. ಮತ್ತು ನಿಮಗೆ ಪ್ರೂಫ್ ತೋರಿಸ್ತೀನಿ. ಅಂದರೆ ಬುಲೆಟ್ ಪಾಯಿಂಟ್ಸ್ನ ಕರೆಕ್ಟಾಗಿ ಓದಬೇಕು. ನೋಡ್ಬೋದು ಇಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಬಿಟ್ಟಾಗ ಯಾವ ಥರ ನಿಮಗೆ ಶೋ ಆಗುತ್ತೆ ಅಂದರೆ, ಎಡಿಟ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ತೋರಿಸುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನೀವು ಎಲ್ಲ ಬೇಕಾದರೂ ಎಡಿಟ್ ಮಾಡ್ಕೋಬೋದು. ಇನ್ನು ಬುಲೆಟ್ ಪಾಯಿಂಟ್ಸಲ್ಲಿ ನಿಮಗೆ ಪ್ರೂಫಾಗಿ ತೋರಿಸ್ಬೇಕಂದ್ರೆ ಮೇಲ್ಗೆ ಲೆಫ್ಟ್ ಥಂಬು ಮತ್ತು ಫೀಮೇಲ್ಗೆ ರೈಟ್ ಥಂಬು. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅವ್ರು ಕರೆಕ್ಟಾಗಿ ಹಾಕಿ. ಕೆಲವೊಂದು ಅಪ್ಲಿಕೇಶನ್ಗೆ ಲೆಫ್ಟ್ ಥಂಬೇ ಇರುತ್ತೆ, ಅದಕ್ಕೆ ಬೈ ಮಿಸ್ಟೇಕಾಗಿ ಅಪ್ಲೋಡ್ ಮಾಡ್ತೀರಾ, ಸರಿ ಮಾಡ್ಕೊಳ್ಳಿ ಅದನ್ನು. ಇಲ್ಲಿ ನೀವು ಪ್ರೂಫ್ ನೋಡ್ಬೋದು. ನೋಡಿ, ಥಂಬ್ ಇಂಪ್ರೆಷನ್ ಮೇಲ್ ಲೆಫ್ಟ್, ಫೀಮೇಲ್ ರೈಟ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಕರೆಕ್ಷನ್ ಡೇಟ್ ಇದೆ 7 to 9 ತನಕ. 3 ದಿನ ಇದೆ. ಯಾರೆಲ್ಲ ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿ ಅಷ್ಟೆ.